ನೀವು ನಂಗೆ ಇರಾಕ ಊಟ ಕೊಟ್ರಿ, ಮನೇನೂ ಕೊಟ್ರಿ, ಎಲ್ಲಕ್ಕಿಂತ ಜಾಸ್ತಿ ಮರ್ಯಾದೆನೂ ಕೊಟ್ರಿ. ಥ್ಯಾಂಕ್ಸ್. ನೀವು ನಾನು ಏನು ತಿದ್ರಿ ಅದಕ್ಕೆ ಕೊಟ್ಟೀನಿ ರೀ. ಕೊಡಬೇಕ್ರಿ ಗಂಡ ಅದು ಸಿಕ್ಕಾರಿಗೆ ಕೊಡಕ್ಕೆ ಬರಂಗಿಲ್ಲ ರೀ. ಹೆಂಡತಿ ಗಟ್ಟ ನೀವೇನು ಬಾಡಿಗೆ ಬಂದಿಲ್ಲ ರೀ, ಲಗ್ನ ಆಗೇ ಬಂದಿರಿ. ನಿಮ್ಮ ಋಣ ಹೆಂಗೆ ತೀರಿಸ್ಲಿ ಅಂತ ಗೊತ್ತಾಗವಲ್ದು. ಹೋಗ್ಬೇಡ್ರಿ ಅಮೃತ, ನನ್ನ ಬಿಟ್ಟು ಹೋಗ್ಬೇಡ್ರಿ, ಕೈ ಮುಗಿತು. ಹಂಗನ್ಬೇಡ್ರಿ ರಾಘು, ನಿಮ್ಮ ಕಾಲು ಬೀಳ್ತೀನಿ. ಮುಂದಿನ ಜನ್ಮ ಅನ್ನೋದಿತ್ತಂದ್ರೆ ನಿಮ್ಮನ್ನ ಮದುವೆಯಾಗಿ ನಿಮ್ಮ ಋಣ ತೀರಿಸ್ತೀನಿ. ಜನ್ಮದಾಗೂ ನೋವೊಂದಾಗಿರ್ಬೇಕು, ಇದು 8ನೇ ಜನ್ಮ ಆಗಿರ್ಬೇಕು ನಮ್ದು. ಅದಕ್ಕೆ ನೀವು ನನ್ನ ಬಿಟ್ಟು ಹೊಂಟ್ರಿ. ಅಪ್ಪ ಸಾಯ್ತು ನನ್ನ ಎದಿನ ಹೊಡೆದಂಗಾಗಿತ್ತು ನನಗೆ. ಅದಕ್ಕೆ ನಿಮ್ಮನ್ನ ಮದುವೆ ಆದ್ನಿ. ಅವರೊಬ್ಬರು ನನಗೆ ಇಲ್ಲ. ಅಮೃತ, ಒಂದು ಹೇಳೋದ್ರ ಮಾಡು, ಇಲ್ಲ ಅಳೋದ್ರ ಮಾಡು, ಒಂದು ಅರ್ಥ ಆಗೋಲ್ಲ ನನಗೆ. ನಿಮಗೆ ಮೋಸ ಮಾಡತ್ತೀನಿ, ಅದು ಮನಸ್ಸಿಗೆ ಭಾಳ ಬೇಜಾರು ಆಗತ್ತೈತಿ. ಅದಕ್ಕೆ ನೀವೇ ಕಳ್ತೀರಿ, ನಾ ಅಳ್ಬೇಕ್ರಿ. ನಿಮ್ಮ ಹುಡುಗ ಜಾಬು ಸಿಕ್ತಿ, ಚಲೋ ಹುಡುಗಿನೂ ಸಿಕ್ಳು, ಅವ ಅದೃಷ್ಟವಂತ ಬಿಡ್ರಿ. ನಿಮ್ಮನ್ನು ಮದುವೆ ಆಗಕ್ಕೆ ಭಾಳ ಲಕ್ಕಿ ಇರ್ತಾಳೆ ಬಿಡ್ರಿ. ಇಷ್ಟು ಕೇರ್ ಮಾಡ್ತೀರಿ, ಇಷ್ಟು ರೆಸ್ಪೆಕ್ಟ್ ಕೊಡ್ತೀರಿ. ನನಗಂತರೂ ನಿಮ್ಮ ಜೊತೆ ಇರೋ ಅದೃಷ್ಟ ಇಲ್ಲ. ನಿಮ್ಮಂತ ಆಕಿನ ಬಿಟ್ಟು ಹೊಂಟ್ರಿ, ಇನ್ನು ಬೇರೆದಾರು ಯಾರು ಇಷ್ಟಪಡ್ತಾರೆ ಹೇಳ್ರಿ? ನಾನು ಅಂದ್ರೆ ನಾ ಚಂದಿಲ್ಲೇನ್ರಿ? ಚಂದ ರೀ. ಮತ್ತು ನಿಮ್ಮಂತಕ್ಕಿನ ಅಂತಿರಲ್ಲ. ಅಂದ್ರೆ ನನ್ನ ಬಗ್ಗೆ ತಿಳ್ಕೊಂಡಾಕಿ ನೀವು ಒಬ್ಬರಲ್ರಿ, ಅದಕ್ಕೆ ನನ್ನ ಮಾತಿನ ಅರ್ಥ ಇದೆ ರೀ. ನಿಮ್ಗೇನು ಸಿಟ್ಟು ಬರಲಿಲ್ಲೇನ? ಅಲ್ಲಿ ನಾನು ಚೇತು ಕೂತಿದ್ದು ನೋಡಿ. ನನ್ನ ಹೆಂಡತಿಗೆ ನಾ ಇಷ್ಟ ಇಲ್ಲ ಅನ್ನೋದು ಗೊತ್ತಾದ್ಮೇಲೆ ನಾ ಯಾಕೆ ಸಿಟ್ಟು ಮಾಡ್ಕೊಳ್ಳಿ ಹೇಳ್ರಿ? ಸಿಟ್ಟು ಅನ್ನೋದು ಎಲ್ಲರಿಗೂ ಕೊಟ್ಟಿರ್ತಾನೆ ದೇವ್ರು, ಆದರೆ ಸಿಟ್ಟನ್ನು ಎಲ್ಲಿ ಉಪಯೋಗಿಸ್ಬೇಕು, ಎಲ್ಲಿ ಉಪಯೋಗಿಸ್ಬಾರ್ದು ಅನ್ನೋ ತಿಳುವಳಿಕೆನೂ ಕೊಟ್ಟಿರ್ತಾನೆ ರೀ. ಸಿಟ್ಟಿಲ್ಲೇ ಎಲ್ಲ ಆಗೋದಿತ್ತಂದ್ರೆ ಪ್ರೀತಿಗೆ ಎಲ್ಲಿ ಬೆಲೆ ಇರ್ತೈತೆ ಹೇಳ್ರಿ? ನಿಮಗೆ ಚಾ ಮಾಡ್ಕೊಂಬರ್ತೀನಿ ರೀ. ಬ್ಯಾಡ್ರಿ, ನಮ್ಮ ದೋಸ್ತರು ಫೋನ್ ಹಚ್ಚಿದ್ರಿ, ನಾವು ಸ್ವಲ್ಪ ಹೊರಗೆ ಹೋಗ್ಬರ್ತೀನಿ ರೀ ಅವ್ರ ಜೋಡಿ. ಯಾರು? ದುರ್ಗಪ್ಪ ರಾಜು? ಹೌದು ರೀ. ಅವ್ರಂತ ಕೂಗೋದು ಬೇಡ, ಚಾ ಮಾಡ್ಕೊಂಬರ್ತೀರಿ. ಬರ್ತೀನಿ ಅಂತ ಹೇಳೇನಿ ರೀ ಅವ್ರಿಗೆ. ನಾವು ಹೋಗ್ಲಿಕ್ಕಂದ್ರೆ ಬೇಜಾರು ಮಾಡ್ಕೋತಾರೆ. ನನಗೂ ಯಾಕೆ ಮನಸ್ಸಿಗೆ ಸ್ವಲ್ಪ ಆರಾಮ ಅನ್ಸೋಲ್ದ್ರಿ. ಸ್ವಲ್ಪ ಹೋಗಿ ಬರ್ತೀನಿ ರೀ, ಸಮಾಧಾನ ರೀ ಹಾಕತ್ತೆ ನನಗೆ. ಮತ್ತೇನಾರು ತಲೆ ತುಂಬ್ತಾರ? ಬೇಡ್ರಿ, ನಮ್ಮ ಮನೆಯಿಂದ ಹೊರಗೆ ಹೋಗುತ್ತಾನ ಅವ್ರಂತಕ್ಕೆ ಹೋಗ್ಬೇಡ್ರಿ. ಚೇತನ್ ಜೋಡಿನ ಹೊಕ್ಕಿ ನಾನು ನಿಮ್ಮ ಹಠಕ್ಕೆ ನಾ ಏನೂ ಅಂದಿಲ್ಲ ರೀ. ಅಂದ್ರೆ ಅವ್ರ ಜೋಡಿ ಹೋಗೋರಂತ ಹಠ ಮಾಡಾಕತ್ತೀರೇನು? ಅವ್ರು ನಿಮಗೆ ಬೇರೆ ಚಟ ಕಲಿಸ್ತಾರ? ಇಷ್ಟು ದಿನ ನನ್ನ ಜೋಡಿ ಇದ್ದಿದ್ದು ನೀವಲ್ರಿ, ನಮ್ಮ ದೋಸ್ತರು. ನನಗಿಂತ ಇಂಪಾರ್ಟೆಂಟ್ ಆದ್ರೆ ಅವ್ರ? ನೀವೇ ಯೋಚನೆ ಮಾಡಿರಿ, ಯಾಕೆ ಅವ್ರು ಇಂಪಾರ್ಟೆಂಟ್ ಆದ್ರೆ ನನಗಂತೇಳಿ. ಜಲ್ದಿ ಬರ್ರಿ, ಕಾಯ್ತಿರ್ತೀನಿ. ಯಾವನೋ ಬರೋಕೆ ಟ್ರೈ ಮಾಡ್ತೇನೆ ರೀ. ಲುಂಗಿ ಚೇಂಜ್ ಮಾಡ್ತೇನೆ ರೀ. ನಾನು ಲುಂಗಿ ಹಾಕೊಂಡು ಹೊರಗೆ ಬಂದ್ಬಿಟ್ಟು ಪ್ಯಾಂಟ್ ಹಾಕೊಂಡು ಹೋಗ್ತೀನಿ ರೀ. ಅಮೃತ, ಕೊಂಡಿ ಹಾಕೋಬಾರ, ನಾ ಹೊಂಟೀನಿ. ಹಾಕೋರಿ, ನಾ ಬಂದು ಹಾಳು ನಿಮ್ಗೆ ಎಬ್ಬಿಸ್ತೇನೆ ರೀ. ಹೋಗಿ ಕೊಡ್ರಿ, ಬಾಗಲ ತೆಗೀರಿ. ಹಂಗೆ ಮುಕ್ಕೋಬೇಡ್ರಿ, ಫೋನ್ ಚಲೋ ಇಡ್ರಿ, ಸೈಲೆಂಟ್ ಇಡಬೇಡ್ರಿ. ಅಮೃತ, ನಾ ಹೊಂಟೀನಿ.
ಸಂಬಂಧ 3 ಮೌಂಟೇನ್ ಡ್ಯೂ ತರಿಸೈತೆ ಕುಡಿಯೋ ಪೋಯ್. ಊರಿಗೆ ಬರಾಗಲ್ಲ ಚಿಲ್ಡ್ ಐತೆ. ಚೆಲ್ಲಾಡ್ಬೇಡ್ರಿ, ರೊಕ್ಕ ಕೊಟ್ಟಿರ್ತೇವೆ ಅದಕ್ಕೆ. ದುರ್ಗಪ್ಪ ಸಿಗರೇಟ್ ಸೇದಕ್ಕೆ ಹೋಗ್ಬೇಡ, ಇಲ್ಲಿ ಹೋಗಿ ಬರೋದು ರೂಮ್ ಎಲ್ಲ ಹೋಗಿ ತುಂಬ್ತಂದ್ರೆ ನಮ್ಗೆ ಉಸಿರಾಡಕ್ಕೆ ಆಗೋದಿಲ್ಲ. ನೀ ಬೇಕಾದ್ರೆ ಸಿಗರೇಟ್ ಹೊರಗೆ ಹೋಗಿ ಹೊಡೆದು ಬಾ. ನೀನು ಸೇತೇನ ರಾಜು? ಇಲ್ಲಪ್ಪ, ಅಲ್ಲೇ ತಳ ಗಾರ್ಡನ್ದಾಗ ಕುಡಿತಿದ್ದೇವಲ್ಲ, ಇಲ್ಲೇ ಕರ್ಕೊಂಬಂದ್ರಿ. ಸುಮ್ಮನೆ ಖರ್ಚಿನ ಮಾರಿ ರೂಮ್ ಯಾಕೆ ಮಾಡಕ್ಕೆ ಹೋಗಿದ್ರಿ ರಾಜು? ಗೋರ್ಮೆಂಟ್ ನೌಕರಿ ಮಾಡ್ತೀವಿ ನಾವು, ಅದಕ್ಕೆ ರೂಮ್ ಮಾಡಿದ್ದೆ. ಕುಡಿದು ರೋಡ್ನ್ಯಾಗ ಹೋಗೋದು ಬದಲಿ ಇಲ್ಲೇ ಕಟ್ಟಾಗೋಂಗೆ ಕುಡಿದು ಇಲ್ಲೇ ಮುಕ್ಕೊಂಬಿಡೋದು. ಕುಡ್ದು ಕಟ್ ಆಗೋದಿಲ್ಲ, ಒಂದ್ಸಲ ಪೆಟ್ಟಾದಾಗ ಗೊತ್ತಾಗತ್ತೆ ನಮಗೆ. ಕುಡಿಬಾರ್ದು ರಾಜು. ದುರ್ಗಪ್ಪ ನಿನಗೂ ನೋಡಿ ಹೆಂಗೆ ಕರ್ತೀನಿ ನೀನು. ತಿಂದ್ಕೊಳ್ಳು ಮೈಗ ಹತ್ತವಲ್ಲ ನನಗೆ. ಚಲೋತ್ನಾಗ ತಿನ್ನ ದುರ್ಗಪ್ಪ. ಈ ಪಾರ್ಟಿ ಒಳಗೆ ಪ್ರಕಾಶ್ ಸರ್ ಇರ್ಬೇಕಿತ್ತು ನೋಡು, ಈಗ ಹೊಸ್ದಾಗಿ ಜಾಯ್ನ್ ಆಗಿದ್ರು. ಹಚ್ಚಿದ್ ನೋಡಿವ ಸಾಹೇಬ್ರ, ನಾವು ಬೇರೆ ಕಡೆ ಹೊರಗಡೆ ಇರ್ತೀವಿ, ನೀವು ಹಣಗಲ್ಲ ಇಡಿಸ್ಬಿಡ್ರಿ. ಆಫೀಸ್ನಾಗ ಇರ್ತಿರಲ್ಲ, ಅವಾಗ ಬೇಕಾದ ಕೆಲಸ ಹೇಳ್ರಿ, ಮಾಡಿಕೊಡ್ತೀನಿ ನಾ. ಹಾಂ, ಆಗುಲ್ಲ ಸರ, ಇಡ್ರಿ ಸರ. ಯಾಕಂದ್ರೆ ಹೊಳೆ ಬಂದ ಲೇವ ಸಸ್ಪೆಂಡಾಗಿ ಹಾಳಾಗಿ ಹೋಗಿದ್ದ, ಅತ್ತಾಗ ಹೋಗಿದ್ರಿ ಬೇಸಿತ್ತು. ಸಾಕಾಗೈತಿ ಕಿರಿಕಿರಿ ಅವನವನ ನೋಡ. ಹಿಂಗೆ ಅಂದಿನಿಲ್ಲ, ಈಗ ನಾಳೆ ಯಾವ್ದಾರ ಒಂದು ಕಾರಣ ಇಟ್ಕೊಂಡು ನಂಗೆ ಲೆಟ್ರ್ ಇಶ್ಯೂ ಮಾಡ್ತಾನೆ ನೀವು. ನೀವು ಹಲಕಟ್ಟಿಗಿರಿ ಎಲ್ಲ ಗೊತ್ತೈತೆ ನನಗೆ. ಹಿಂಗೆ ಮಾಡಿ ಮನೆಗೆ ಹೋಗಿದ್ದ ಮಗ ಇವ, ಹೊಲಸದ ನೀವು. ಅವ್ರ್ಯಾಕೆ ಲೆಟ್ರ್ ಕೊಡ್ತಾರಲ್ಲೇ? ತಿಳೋಕಿಲ್ಲತ್ ಮಾಡಿ ನಮ್ಮ ಪ್ರಕಾಶ್ ಸರ್ಗೆ. ಇಂಥ ಪುಕ್ಸಟಿ ಪಾರ್ಟಿ ಸಿಕ್ಕರೆ 100 ವಾಟ್ ಇದ್ದಂಗೆ ಅವರಿಗೆ. ನಾವು ಕುಡ್ದಾಗ ಸಿಗ್ಬೇಕಲ್ಲ ಇವ, ನೀರೇ ಇಳಿಸ್ಬಿಡ್ತೀನಿ ಒಂದು. ಪ್ರಕಾಶ್ ಸರಿಗೆ ಹಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ ದುರ್ಗಪ್ಪ. ಯಾಕಂದ್ರೆ ಚಲೋ ಮನುಷ್ಯ ಅದ, ನಾವು ಲಂಚ ತೊಗೊಬೋದು ಅಷ್ಟೇ. ನೀ ಹಂಗೆಲ್ಲ ಹಿಂದೆ ಮಾತಾಡಕ್ಕೆ ಹೋಗ್ಬಾರ್ದು. ಹಂಗೆಲ್ಲ ಹಗಲೇ ಮುಗಲೇ ನಿನಗೆ ಫೋನ್ ಹಚ್ಚಾರ ಅಂದ್ರೆ ತಿಳ್ಕೊಂಡು ನಿಮಗೆ ಎಷ್ಟು ಲವ್ ಐತೆ ಅವ್ರದ್ದು, ಎಷ್ಟು ಪ್ರೀತಿ ಮಾಡ್ತಾರೆ. ನಿನಗೆ ಕೆಲಸ ಹೇಳ್ತಾರೆ, ನನಗೆ ಹೇಳಂಗಿಲ್ಲ ಅವ್ರು. ಮಾಡಿ ಬಂದ್ಬಿಡ್ಬೇಕು ಕೆಲಸ. ರಾಘವ ಮಸ್ತ್ ಕೊಟ್ಟು ನೋಡಪ್ಪ ಪಾರ್ಟಿ, ಭಾರಿ ಐತಿ. ಯಾಕೆ ದುರ್ಗ್ಯಾ? ಪಾರ್ಟಿ ಕೊಡಕತ್ತೀನಿ ಅಂತೇಳಿ ಸಿಕ್ಕಂಗೆ ಕುಡಿಬೇಡ್ರಿ, ಸ್ವಲ್ಪ ಕಡಿಮೆ ಕುಡ್ರಿ. ರೊಕ್ಕ ಮನ್ಯಾಗ ಬಿಟ್ಕೊಂಡೀನಿ, ಸ್ವಲ್ಪ ತೊಗೊಂಬಂದಿನಲ್ಲ, ನೀನು ಸ್ವಲ್ಪ ಕುಡಿ. ರಾಘು ಬಾಳೆ ಹೆಂಗೆ ನಡತ್ತೆ? ಸುದ್ದ ಹೊಂಟತ್ತೋ ಇಲ್ಲ? ಏನು ರಂದಾಳ ನಮ್ಮ ಮೊಯ್ನಿ? ಅದಕ್ಕೆ ಪಾರ್ಟಿ ಕೊಡ್ಸಾಕತ್ತಿರ್ಬೇಕು ಪೋಯ್ನಿ. ಎಲ್ಲರೂ ಮದುವೆ ಆದ್ರೆ ಪಾರ್ಟಿ ಕೊಡ್ತಾರೆ, ನೀ ಬಿಟ್ಟು ಹೊಂಟತ್ತೆ ಪಾರ್ಟಿ ಕೊಡಕತ್ತಿ ಇಲ್ಲಿ. ಕುಡಿ, ನೀನು ಕುಡಿ. ಡ್ಯೂ ಚಲೋ ಬರೋಲ್ಲ ನೋಡಿ. ಇದು ಕಾರ್ಕಾರ್ ಬರ್ತೈತಿ. ಹೆಂಗೆ ಕುಂತ ನೋಡು, ಬೆದ್ರ ಗೊಂಬಿಗತ್ತಿ. ರಾತ್ರಿ ಹೊತ್ತು ಕುಡಿಯೋಕೆ ಹೋಗ್ಬೇಡ್ರಿ, ನೀವೇ ಗಾಡಿ ಓಡಿಸ್ತೀರಿ. ಇದ್ರಿಗೆ ಯಾರು ಬಂದ್ರಂದ್ರೆ ಅವ್ರಿಗೆ ಯಾಶ್ ಅವ್ರನ್ನೂ ಸಹ ಹೊಡಿತೀರಿ, ನೀವು ಶೆಟ್ಟಿದ್ದೀರಿ. ನೀವು ಶೆಟ್ಟಿದ್ರಿ ಅಂದ್ರೆ ಮನೆಗೆ ಯಾರ್ದಕ್ಕೆ ಕೇಳ್ರಿ. ಒಂದು ಹಗಲತ್ನಾಗ ಕುಡ್ರಿ, ಇಲ್ಲಕಂದ್ರೆ ರಾತ್ರಿ ಕುಡಿಬೇಕಾದ್ರೆ ಮನೆಗೆ ತರಿಸಿ ಕೊಡ್ರಿ. ಲೈಸೆನ್ಸಿಗೆ ಅಪ್ಲೈ ಮಾಡೇವಿ, CL ಏನು ಕೊಡ್ತಾರಂತ. ಅಲ್ಲೇ ಕುಡಿದು ಸೈಡ್ ರೋಡಲ್ಲಿ ಮನೆಗೆ ಹೊಂಟ್ಬಿಡುದು. ಇದು ಚಲೋ ಐತೆ ನೋಡಿ ದುರ್ಗಪ್ಪ. ಒಬ್ಬೊಬ್ಬರಿಗೆ ಬಾರಿಗೆ ಹೋಗೋಕೆ ಆಗೋದಿಲ್ಲ. ಈಗ ಆನ್ಲೈನ್ದಾಗ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ದಾಗ ಸೇಲಿಗೆ ಇಡ್ಬೇಕಿತ್ತು, ಈಗ ಆಕ್ಸಿಡೆಂಟ್ ಆಗೋದಿಲ್ಲ. ದಾರು ಬಗ್ಗೆ ಡಿಸ್ಕಸ್ ಮಾಡಕ್ಕರ್ದು ಏನು ಬೇರೆ ಏನ್ರ ಐತೆ? ಅಬಕಾರಿ ಸಚಿವ್ರ ಜೋಡಿ ಮೀಟಿಂಗ್ ಫಿಕ್ಸ್ ಮಾಡೋಣ.
ಚಲೋ ಐತಿ ನನ್ನ ಐಡಿಯಾ. ನಾ ಚೆಕ್ ಲಿಸ್ಟ್ ರೆಡಿ ಮಾಡ್ಕೊಂಡು ಬರ್ತೀನಿ. ನನ್ನ ತಲೆಯಾಗ ಇನ್ನೊಂದು ಐಡಿಯಾ ಐತಿ. ಏನಪ್ಪ ಕೇಳಿಬಿಡ ಅದನ್ನು. ಮನ್ಯಾಗ ದಾರು ತಯಾರು ಮಾಡುವಂಗೆ ಸಣ್ಣ ಮಷಿನ್ ಕಂಡು ಹಿಡಿಬೇಕು. ಯಾರು ಕಂಡು ಹಿಡಿದ್ರೆ ಅನುಕೂಲ ಆಗತ್ತೆ. ನಾವು ಮನ್ಯಾಗ ತಯಾರು ಮಾಡ್ಕೋಬೋದು. ಅದ್ರಾಗ ಏನು ಸಿಂಪಲ್ ಶಾಲ್ಯಾಗ ಹೇಳ್ಕೊಟ್ರೆ ಬಟ್ಟೆ ಇಳಿಸೋದು ಹೆಂಗೆ ಅಂತೇಳಿ. ನಾವು ಅಕ್ಕಿಲೆ, ಗೋಧಿಲೆ, ಬೆಲ್ಲದಲೆ ಈ ಶುಗರ್ ಕಂಟೆಂಟ್ ಅದರಾಗ ಇರ್ತೈತಿ. ಅದರಲ್ಲೇ ದಾರು ತಯಾರು ಮಾಡ್ಬೋದು. ಭಾಳ ಈಸಿ ಐತದ. ನಾವು ಕೆಮಿಸ್ಟ್ ಅಲ್ಲ, ಕುಡಿಯಾಕ ಇದು ಚಲೋ ಐತಂತ ಕಂಡು ಹಿಡಿದ ಹೆಂಗೆ? ಸಿಂಪಲ್ ಬಟ್ಟೆ ಇಳಿಸಿದ ಮ್ಯಾಗ ಏನು ದಾರು ತಯಾರಾಕತ್ತಲ್ಲ, ಅದಕ್ಕೆ ಸ್ವಲ್ಪ ನೆಲಕ್ಕೆ ಚೆಲ್ಕೇಸಿಂದ ಬೆಂಕಿ ಹಚ್ಚಿದೆ ಅಂದ್ರೆ ಹಳದಿ ಕಲರ್ ಬಂತಂದ್ರೆ ಅದು ಕುಡಿಯೋಕೆ ಯೋಗ್ಯ ಅಲ್ಲ. ಅದ್ರಾಗ ಎತ್ನಾಲ್ ಕಂಟೆಂಟ್ ಜಾಸ್ತಿ ಇರ್ತದೆ. ಅದನ್ನು ಕುಡಿದ್ರೆ ಹೋಗ್ಬಿಡ್ತಾನೆ. ಅದಾಗ ಸ್ವಲ್ಪ ಮತ್ತೆ ನೀನು ಮತ್ತು ಚಲೋದು ಅಂದ್ರೆ ಚಲೋದು ಹೆಂಗೆ ಕಂಡು ಹಿಡಿಬೇಕಂದ್ರೆ ಬೆಂಕಿ ಹಚ್ಚಿದ್ರೆ ಸ್ವಲ್ಪ ಬ್ಲೂ ನೀಲಿ ಕಲರ್ ಬರ್ತದೆ. ಅದು ಕುಡಿಯೋಕೆ ಯೋಗ್ಯ ಐತೆ ನಂಗೆ. ಅದು ಎಣ್ಣೆ ಚಲೋ ಐತಿ, ಎಕ್ಸ್ಟ್ರಾ ನ್ಯೂಟ್ರಲ್ ಆಲ್ಕೋಹಾಲ್ ಅದು ಕುಡಿಬೋದು ನಾವು. ಇಟ್ಟ ಸಿಂಪಲ್. ದಾರು ಕುಡಿಯಾಕೆ ಬಂದವ್ರ ಮುಂದೆ ದಾರು ಹೆಂಗೆ ತಯಾರು ಮಾಡೋದು ಲೆಕ್ಚರ್ ಕೊಡಕ್ಕಂತ ನೋಡ್ಲಿ ಇವ. ಡೀಸೆಲ್ ಪೆಟ್ರೋಲ್ ಮನ್ಯಾಗ ತಯಾರು ಮಾಡೋ ಮಗ ಇವ. ಅದು ಈಸಿ. ಬಯೋಡೀಸೆಲ್ ಅಂತ ಎಬಡಿ ಎದಕ್ಕೆ ಕರ್ಸಿ ಅದನ್ನು ಹೇಳ. ಹೇಳಿದ್ನ ಎಷ್ಟು ಸಲ ಹೇಳ್ಬೇಕು ದುರ್ಗಪ್ಪ? ಮತ್ತೇನ್ರ ದೊಡ್ಡ ಲಪ್ಟಾನ್ ಆಗಿರ್ಬೇಕ, ಮಾರಿ ನೋಡಿದ್ರೆ ಗೊತ್ತಾಗತ್ತೆ. ಇವತ್ತು ಅವರಿಬ್ಬರು ನೋಡಿದೆ. ಎಲ್ಲಿ? ಹೋಟೆಲ್ದಾಗ ಅಮೃತ ಚೇತನ್ ಇಬ್ಬರು ಕೂಡ ಗುಲಾಬ್ ಜಾಮೂನ್ ತಿನ್ನಾಕತ್ತಿದ್ರು. ಕೊಲೆ ಮಾಡಿ ಬಂದು ಏನು ಮತ್ತೆ ಗುಮ್ಮುನ್ ಗುಸುಕ್ ಲೇವ. ಅವರು ಮನ್ಯಾಗ ಅದಾರ, ನಾ ಏನೂ ಮಾಡಿಲ್ಲ. ಅವರಿಬ್ರು ಅಮೃತ ಅಷ್ಟ, ಅವ ಬಂದಿಲ್ಲ ನಮ್ಮ ಮನೆಗೆ. ಬರಂಗಿಲ್ಲ ಅವನು. ಕರಿಬೇಕಿಲ್ಲ, ಚಾ ಪಾನಿ ಮಾಡಿ ಕಳಿಸ್ತಿದ್ದೆ. ಏನು ಮಾಡ್ಬೇಕು ಗೊತ್ತಾಗೋಲ್ಲ ನಂಗೆ. ಏನು ಗಂಟು ಬಿದ್ದಿನ್ಲೇ ಇವನು ನೀವು. ಮತ್ತೆ ಬರೋ ಗುಳಿಗೆ ಕೊಟ್ಟು ಬೋಸಿ ಬಿಡರಾಗು. ಯಾವಾಗ ನೋಡಿದ್ರು ಬರೀ ಇದ್ರೊಳಗೆ ಇರ್ತಿಲ್ಲ. ಮತ್ತೇನಲ್ಲಪ್ಪ ನಿಮ್ಗೆ ಹೇಳ್ತಿ ಪ್ರಿಯಾ. ನನ್ನ ಕಷ್ಟ ಕೇಳಿದ್ರೆ ಕಿಸಿ ಕಿಸಿ ನಗತಾಳಕ್ಕೆ. ನಿನ್ನ ನೋಡಿದ್ರೆ ನಗು ಬರ್ತೈತಿ, ನಿನ್ನ ಕಷ್ಟ ಕೇಳಿದ್ರೆ ಬರಾಬರಿಕಿಂದ. ಮನುಷ್ಯರ ಪಕ್ಕಿ ಇಲ್ಲಕ್ಕೆ. ಆಕಿಗೆ ಆಗ್ಬೇಕಿತ್ತು ನೀ ಮದ್ವಿ. ಆಕಿನ ಜೋಡಿ ಮನುಷ್ಯರ ಸಂಸಾರ ಮಾಡೋಕ್ಕಾಗತ್ತೇನ? ಗುಂಡ ಇದ್ದಂಗೆ ಆಕಿ. ನನ್ನ ಕಣ್ಣಿಗೆ ಗುಂಡ ಆಗೈತೆ ಕಂತಾಳಕ್ಕಿ. ಹುಡುಗರ ಗದ್ದೆನ ಆಕಿ. ನಾನು ಹೆಂತ ಮನ್ಯಾಗ ಹೋಗ್ಬೇಕಾದಳ ಅನ್ಸಲಕ್ಕೆ. ರಾತ್ರಿ ಕದ ಆಗಸ್ತದ ಹಾಕೊಂಡ್ರಂಗಲ್ಲ ಕರೆಕ್ಟಾಗಿ. ಓಕೆ ಮನೆಗೆ ನೀವು ಕುಡ್ರಿ. ಬಿಲ್ ಏಟಾದ ಅಂತ ಹೇಳ್ರಿ, ನಾನು ನಿಮಗೆ ಫೋನ್ಪೇ ಮಾಡ್ತೀನಿ. ನಿಮ್ಗೆ ಮಾಡ್ತೀನಿ. ಬರ್ತೀನಿ. ಮನೆಗಿರ ಹೋಗಿ ಏನು ಮಾಡಾವದಿ? ದುರ್ಗ ಇವನೇನು ಬಾಳೆ ಸುದ್ದಾಗ ಕಾಣಂಗಿಲ್ಲ. ಸುಧಾರಣೆ ಆಗೋದಿಲ್ಲ ಇವನು ನೀವು.